ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಅವಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತೀನಿ ಬನ್ನಿ. ಬೆಳಗ್ಗೆನೇ ಬೇಗ ಎದ್ದಿರ್ತೀವಿ, ಆದರೆ ರಂಗೋಲಿ ಹಾಕೋದು ತುಂಬ ಲೇಟ್ ಆಗುತ್ತೆ. ತುಂಬ ಅಂದರೆ 8:30 ಮೇಲಾಗುತ್ತೆ. ಏಕೆಂದರೆ ತಿಂಡಿ ಮಾಡೋದು, ಮಕ್ಕಳು ಸ್ಕೂಲಿಗೆ ರೆಡಿ ಮಾಡಿ ಬಿಟ್ಟು ಬರೋದು ಇದೇ ಆಗೋಗುತ್ತೆ. ಹಾಗಾಗಿ ಡೈಲಿ ರಂಗೋಲಿ ಹಾಕೋದು ಯಾವಾಗಲೂ ಸಾಮಾನ್ಯವಾಗಿ 8:30 ಮೇಲೇ. ಅಂದರೆ ಬಾಗಿಲಿಗೆ ಬೆಳಗ್ಗೆನೇ ರಂಗೋಲಿ ಹಾಕಿರ್ತೀವಿ, ಆದರೆ ಮುಂದ್ಗಡೆ ಗೇಟ್ ಹತ್ರ ಹಾಕೋದು ಮಾತ್ರ ಲೇಟ್ ಆಗುತ್ತೆ ಅಷ್ಟೇ. ವಿಡಿಯೋಸ್ನಲ್ಲಿ ಸ್ವಲ್ಪ ಮಾತು ಕಮ್ಮಿ ಇರುತ್ತೆ. ವಿಡಿಯೋ ಪೂರ್ತಿ ಮಾತಾಡಲಿಕ್ಕೆ ಏನಿಲ್ಲ, ಏಕೆಂದರೆ ಇದು ನನ್ನ ಚಾನಲ್ನ ಸ್ಟಾರ್ಟಿಂಗ್ಸ್ ವಿಡಿಯೋಸ್ಗಳಾಗಿರೋದ್ರಿಂದ ಸ್ವಲ್ಪ ಮಾತು ಕಮ್ಮಿ ಇರುತ್ತೆ, ಏನು ತಪ್ಪು ತಿಳ್ಕೊಬೇಡಿ. ಹಾಗೇ ಮ್ಯೂಸಿಕ್ ಕೂಡ ಹಾಕ್ಲಿಕ್ಕೆ ಹೋಗಿಲ್ಲ ಈ ವಿಡಿಯೋಗೆ, ಯಾಕೆಂದರೆ ನ್ಯಾಚುರಲಾಗಿ ಸ್ವಲ್ಪ ರಾ ಆಗಿರಲಿ ಅಂತ ಹಾಗೇ ಇಟ್ಟಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಹಿಂಗೆ ಇವತ್ತಿನ ತಿಂಡಿ ಬಂದ್ಬಿಟ್ಟು ಸ್ಪೆಷಲ್ ಏನಿಲ್ಲ, ಉಪ್ಪಿಟ್ಟು. ನಾರ್ಮಲಾಗಿ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಅದರಲ್ಲಿ ವಿಶೇಷತೆ ಏನಿಲ್ಲ. ಆದ್ರೂ ಹೇಳ್ಬೇಕಂದ್ರೆ ಕೆಲವರು ಉಪ್ಪಿಟ್ಟು ಅಂದರೆ ಅದನ್ನು ಕಾಂಕ್ರೀಟ್ ಅಂತ ಕರೀತಾರೆ, ಏಕೆಂದರೆ ಅದನ್ನು ಕೇಳಿದ್ರೆ ಉಪ್ಪಿಟ್ಟು ಅಂತ ಮೂಗು ಮುರಿಯೋರೇ ಜಾಸ್ತಿ ಜನ ಆಗಿರ್ತಾರೆ. ಆದರೆ ಇನ್ನೊಂದು ಏನಂದರೆ ಅದರಲ್ಲಿ ಚೆನ್ನಾಗಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಅಂದರೆ ಕ್ಯಾರೆಟು, ಬೀನ್ಸ್, ಬಟಾಣಿ ಹಾಕ್ಬಿಟ್ಟು ಮಾಡಿ
ಈ ಉಪ್ಪಿಟ್ಟಲ್ಲಿ ವಿಶೇಷತೆ ಏನಂದರೆ, ಸ್ವಲ್ಪ ಸ್ಪೆಷಲ್ ಅಂದರೆ ಸ್ವಲ್ಪ ಈರುಳ್ಳಿ, ತೆಂಗಿನ ತುರಿ, ಸ್ವಲ್ಪ ಎಣ್ಣೆ. ಬೇರೆ ತಿಂಡಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಈ ತರಕಾರಿ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಲು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಮೂಗು ಮುರ್ಕೊತಾರಲ್ಲ, ಅವ್ರುಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಆದರೆ ಏನಂದರೆ ಬಿಸಿನಲ್ಲಿ ತಿನ್ನಬೇಕು. ಅದ್ರ ಜೊತೆಗೆ ಏನಾದ್ರು ಸ್ವಲ್ಪ ಸೈಡಿಗೆ ಅಟ್ಲೀಸ್ಟ್ ಒಂದು ಉಪ್ಪಿನಕಾಯಿ ಇದ್ರೂ ಕೂಡ ಉಪ್ಪಿನಕಾಯಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಅಥವಾ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಅಂತ ಏನು ಅನಿಸೋದಿಲ್ಲ. ಅವರೆಕಾಳು ಸೀಸನಲ್ಲಿ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅವರೆಕಾಳು ಸೀಸನ್ ಇಲ್ಲ ಅಂದರೆ ಬಟಾಣಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ರವೆನಲ್ಲಿ 2 ಥರದ ರವೆ ಇದೆಲ್ಲ, ಬಾಂಬೆ ರವೆ ಮತ್ತು ಬನ್ಸಿ ರವೆ ಅಂತ 2 ರವೆಲಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಬನ್ಸಿ ರವೆ ಇಷ್ಟಪಡ್ತಾರೆ, ಕೆಲವರು ಬನ್ಸಿ ರವೆ ಇಷ್ಟಪಡೋದಿಲ್ಲ. ಬನ್ಸಿ ರವೆಯಲ್ಲಿ ಸ್ಪೆಷಲ್ ಏನಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಬೇಕು. ಈ ಬಾಂಬೆ ರವೆ ಅಂದರೆ ವೈಟ್ ಕಲರ್ ಇರುತ್ತಲ್ವ, ಬನ್ಸಿ ರವೆ ಬಂದ್ಬಿಟ್ಟು ಸ್ವಲ್ಪ ಯೆಲ್ಲೋಯಿಶ್ ಆಗಿರುತ್ತೆ. ಬಾಂಬೆ ರವೆಗಿಂತ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ. ಈ ಬಾಂಬೆ ರವೆ ಅಂತೀವಲ್ಲ, ಅದಕ್ಕೆ 2 ಲೋಟ ರವೆ ಅಂದರೆ 4 ಲೋಟ, ಅಂದರೆ 1 ಲೋಟಕ್ಕೆ 2 ಲೋಟ ಅಷ್ಟು ಮಾತ್ರ ನೀರು ಹಾಕಬೇಕು. ಆದರೆ ಬನ್ಸಿ ರವೆ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ 1 ಲೋಟಕ್ಕೆ 2.5 ಲೋಟ, ಸ್ವಲ್ಪ 3 ಲೋಟ ಹತ್ತತ್ರ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಕಮ್ಮಿ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿದ್ರೆ ತುಂಬ ಉದುರಾಗಿ ಚೆನ್ನಾಗಿ ಬರುತ್ತೆ. ನಾನು ಅಲ್ಲಿ ಕೆಳಗಡೆ ಸಿಲಿಂಡ್ರನ್ನ ಆಫ್ ಮಾಡಿದ್ದೀನಿ. ಅದು ಗೊತ್ತಿಲ್ಲದೇ ಹಚ್ಚಕ್ಕೆ ಹೋಗ್ತಾಯಿದ್ದೀನಿ. ಸಿಲಿಂಡ್ರ್ ಆಫ್ ಮಾಡಿಬಿಟ್ಟು ಸ್ಟವ್ ಹಚ್ಚು ಅಂದರೆ ಎಲ್ಲಿ ಹಚ್ಚುತ್ತೆ ಅದು ನೋಡಿಕೊಂಡೇ ಇಲ್ಲ. ಕೊನೆಗೆ ನೋಡ್ಕೊಂಬಿಟ್ಟು ಆಮೇಲೆ ಆನ್ ಮಾಡಿದೆ. ಸಾಮಾನ್ಯವಾಗಿ ನಾನು ಅಡುಗೆ ಮಾಡ್ಬೇಕಾದ್ರೆ ಕೆಟಲ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕೆಂದರೆ ಕೆಟಲಲ್ಲಿ ನೀರು ಕಾಯಿಸ್ಕೊಂಡು ಅಡುಗೆ ಮಾಡೋದ್ರಿಂದ ಬೇಗ ಅಡುಗೆ ಆಗುತ್ತೆ. ಅದಕ್ಕೋಸ್ಕರ ಸಾಮಾನ್ಯ ನಾನು ಅಡುಗೆ ಮಾಡ್ಬೇಕಾದ್ರೆ ಜಾಸ್ತಿ ಯೂಸ್ ಮಾಡ್ತೀನಿ. ಆವಾಗಲೇ ಹಾಕ್ಬೇಕಾದ್ರೆ ಮೆಜರ್ ಮಾಡ್ಕೊಂಡು ಹಾಕ್ಬಿಡ್ತೀನಿ, ಮತ್ತು ಡೈರೆಕ್ಟಾಗಿ ಹಾಕ್ಬೋದಲ್ವ, ಈಸಿ ಆಗುತ್ತಲ್ವ, ಅದಕ್ಕೋಸ್ಕರ. ಆಯಿಲ್ನ ಬಟಲ್ಗೆ ಹಾಕಿ ಎಕ್ಸ್ಟ್ರಾ ಪ್ಯಾಕೆಟ್ ಆಯಿಲ್ ಇರ್ತಿತ್ತು, ಅದಕ್ಕೋಸ್ಕರ ಡೈರೆಕ್ಟಾಗಿ ಪ್ಯಾಕೆಟಲ್ಲೇ ಎಣ್ಣೆ ಹಾಕ್ತಾಯಿದ್ದೆ.
ಹಾಗೆ ನಾನು ಉಪ್ಪಿಟ್ಟು ಜೊತೆ ಕ್ಯಾರೆಟ್ ಇತ್ತು, ಕ್ಯಾರೆಟನ್ನು ಪೀಸ್ ಮಾಡಿ ಇಟ್ಕೊಂಡೆ. ಹಾಗೆಯೇ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದೆ. ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ. ಹಾಗೆಯೇ ತಿಂಡಿ ಅಥವಾ ಮಧ್ಯಾಹ್ನ ಅಡುಗೆ ಮಾಡಿದಾಗ ಮೇಲೆ ಗಲೀಜಾಗಿರುತ್ತಲ್ವ, ಈಗ ಉಪ್ಪಿಟ್ಟು ಮಾಡಿದೆ, ಉಪ್ಪಿಟ್ಟು ಮೇಲೆಲ್ಲ ಇರುತ್ತೆ, ಎಣ್ಣೆ ಜಿಡ್ಡಾಡಿರುತ್ತಲ್ಲ, ಅದನ್ನೆಲ್ಲ ಅವಾಗೇ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಕೆಲಸ ಕಮ್ಮಿ ಅನಿಸುತ್ತೆ. ಅದನ್ನು ಬಿಟ್ಬಿಟ್ಟು ಬೇರೆ ಕಡೆ ಹೋದರೆ ಮತ್ತೆ ಅಡುಗೆ ಮನೆಗೆ ಬಂದಾಗ ತುಂಬಾ ಕೆಲಸ ಇದೆ ಅನಿಸುತ್ತೆ. ಅದಕ್ಕೋಸ್ಕರ ಅವಾಗೇ ಕ್ಲೀನ್ ಮಾಡಿಕೊಂಡ್ರೆ ಕೆಲಸ ತುಂಬಾ ಕಮ್ಮಿ ಆಗುತ್ತೆ. ನಮಗೂ ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಗುತ್ತೆ. ಇಲ್ಲ ಅಂದರೆ ಬಂದುಬಿಟ್ಟು ಮತ್ತೆ ಅದನ್ನೇ ಮಾಡಬೇಕಾಗುತ್ತೆ. ಹಾಗೆ ರೈಸ್ಗೂ ಇಟ್ಕೊಂಡೆ, ಬೇಗ ಕೆಲಸ ಆಗೋಗ್ಬಿಡುತ್ತೆ ರೈಸ್ ಒಂದಾಗ್ಬಿಟ್ರೆ ಅಂತ. ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಕ್ರಿಯೇಟಿವ್ ಆಗಿ ಈ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.